ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಇವತ್ತು ಹೇಳ್ತಕ್ಕಂಥ ವಿಚಾರ, ಬಹಳಷ್ಟು ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಪ್ರಯೋಗ ಆಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನಕ್ಕೆ ಏನೇನೋ ತೊಂದರೆಗಳಾಗ್ತಾ ಇದೆ, ಮನೆಯಲ್ಲಿ ಕಾರಣನೇ ಇಲ್ಲದೇ ಜಗಳಗಳಾಗ್ತಾ ಇದೆ. ಜೊತೆಗೆ ಒಬ್ಬರಾದ ಮೇಲೊಬ್ಬರು ಆರೋಗ್ಯದಲ್ಲಿ ಅನಾರೋಗ್ಯ ಕಾಡ್ತಾ ಇದೆ, ಮತ್ತು ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗ್ತಾ ಇದೆ. ಈ ವಿಚಾರಗಳು ಬರೀ ಈ ರೀತಿ ಇರ್ಬೋದು ಅನ್ನೋ ಒಂದು ಸೂಕ್ಷ್ಮ ಒಂದು ಆಲೋಚನೆ ಇರುತ್ತೆ. ನೆಗೆಟಿವ್ಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಪ್ರಭಾವ ಇರುತ್ತೆ ಅನ್ನೋವಂಥದ್ದು ಭಾಳಷ್ಟು ಜನಗಳಲ್ಲಿ ಒಂದು ಭಯ ಇರುತ್ತೆ. ಇದಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ಎರಡು ವಿಚಾರಗಳು. ಇಲ್ಲಿ ಆತ್ಮದ ಕಾಟ ಇರಲಿ ಅಥವಾ ಯಾವುದೇ ವ್ಯಕ್ತಿಗೆ ಏನೇ ಮಾಡಿದ್ರೂ ಆರೋಗ್ಯದಲ್ಲಿ ರಿಕವರಿ ಆಗ್ತಾ ಇಲ್ಲ ಅಂದರೆ, ಹೆಲ್ತ್ ಚೆನ್ನಾಗಿದೆ, ಡಾಕ್ಟ್ರು ಚೆಕಪ್ ಮಾಡಿದಾಗ ಹೆಲ್ತ್ ಎಲ್ಲ ಚೆನ್ನಾಗಿದೆ, ಆದ್ರೂ ಅವ್ರಿಗೆ ಯಾವುದೇ ವಿಷಯದಲ್ಲಿ ಊಟ ತಿಂಡಿ ಮಾಡೋದ್ರಲ್ಲಾಗಲಿ ಅಥವಾ ಬೇರೆ ಅವರ ಜೀವನದಲ್ಲಿ ಏನೂ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ, ನೀವೇ ಸರಳವಾಗಿ ಮಾಡ್ತಕ್ಕಂಥ ಎರಡು ವಿಚಾರಗಳನ್ನು ಹೇಳ್ತೀನಿ. ಎರಡನ್ನೂ ಅಪ್ಲೈ ಮಾಡ್ಕೊಳ್ಳಿ ಒಳ್ಳೆಯದು, ಅಥವಾ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಕೊಳ್ಳಿ, ಎರಡೂ ಕೂಡ ಒಳ್ಳೆಯದೇನೆ. ವಿಡಿಯೋನ ತಪ್ಪದಲ್ಲೇ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಬ್ಲ್ಯಾಕ್ ಮ್ಯಾಜಿಕ್. ಸೊ ಫಸ್ಟ್ ವಿಚಾರ ಏನು ಅಂತ ಹೇಳಿದ್ರೆ, ಮಂಗಳವಾರ ದಿವಸ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಹೋಗುವಾಗ ಒಂದು ಬಾಟ್ಲಲ್ಲಿ ನೀರನ್ನು ತೊಗೊಂಡು ಹೋಗಬೇಕು. ಅಲ್ಲಿ ಯಾವ ವ್ಯಕ್ತಿಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ತೊಂದರೆ ಇದೆ ಅಂತ ಯಾರಾದರೂ ಹೇಳ್ತಾರೆ, ಯೂಶ್ವಲಿ ಆ ಥರ ಏನಾದರೂ ಇದ್ದರೆ ಆ ವ್ಯಕ್ತಿಯ ಹೆಸರಲ್ಲಿ ನರಸಿಂಹಸ್ವಾಮಿಗೆ ಮಂಗಳವಾರ ದಿನ ಹೋಗಿ ಅರ್ಚನೆಯನ್ನು ಮಾಡಿಸ್ಬೇಕು. ಆ ಕುಂಕುಮವನ್ನು ಮತ್ತು ದೇವಸ್ಥಾನದ ಆವರಣದಲ್ಲಿರೋ ಕುಂಕುಮ ಮತ್ತು ಅರ್ಚನೆ ಮಾಡಿಸಿರ್ತಕ್ಕಂಥ ಕುಂಕುಮವನ್ನು ಒಂದು ಪೇಪರ್ಗೆ ಹಾಕ್ಕೊಂಡು ತೊಗೊಂಡು ಬರಬೇಕು. ಒಂದು ನೀರಿನ ಬಾಟ್ಲಲ್ಲಿ ನೀರನ್ನ ತೊಗೊಂಡೋಗಿ ಅಂತ ಹೇಳಿದೆ, ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಅಕಸ್ಮಾತ್ ಅವ್ರು ಮಾಡಿಕೊಡದೆ ಹೋದರೆ ಆ ಮಂತ್ರ ಏನು ಬಾಟ್ಲು ತೊಗೊಂಡು ಹೋಗಿರ್ತೀರ, ಆ ಬಾಟ್ಲನ್ನು ಇಟ್ಕೊಂಡು ಒಂದು ನರಸಿಂಹಸ್ವಾಮಿಯ ಒಂದು ಮಂತ್ರನ ಹೇಳ್ತೀನಿ, ಅದನ್ನು ದೇವಸ್ಥಾನದಲ್ಲೇ 108 ಬಾರಿ ಆ ಒಂದು ಬಾಟ್ಲನ್ನ ಕೈಯಲ್ಲಿ ಇಟ್ಕೊಂಡು ಹೇಳಿ. ಮಂತ್ರ ಈ ರೀತಿಯಾಗಿದೆ, ಡಿಸ್ಕ್ರಿಪ್ಷನಲ್ಲೂ ಕನ್ನಡದಲ್ಲಿ ಕೊಟ್ಟಿರ್ತೀನಿ. ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಈ ಮಂತ್ರನ 108 ಬಾರಿ ಆ ಬಾಟ್ಲು, ನೀರಿನ ಬಾಟ್ಲನ್ನು ಇಟ್ಕೊಂಡು ಹೇಳ್ತಕ್ಕಂಥದ್ದು, ಅಥವಾ ಪೂಜೆ ಮಾಡಿದ ನಂತರನೂ ಕೂಡ ನೀವು ಆ ದೇವಸ್ಥಾನದ ಆವರಣದಲ್ಲೇ ಕೈಯಲ್ಲಿ ಇಟ್ಕೊಂಡು ಹೇಳ್ತಕ್ಕಂಥದ್ದು. ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿ ಆ ನೀರಿನ ಬಾಟ್ಲನ್ನು, ಅಂದರೆ 108 ಬಾರಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಕ್ಕಂಥದ್ದು, ಮತ್ತು ಆ ನೀರನ್ನ ತಂದು ಯಾವ ವ್ಯಕ್ತಿಗೆ ಆ ತೊಂದರೆಗೊಳಗಾಗಿರ್ತಾರೆ ಅವರಿಗೆ ನಿರಂತರವಾಗಿ ಕೊಡ್ತಾ ಬರ್ತಕ್ಕಂಥದ್ದು, ಅವರು ಊಟ ತಿಂಡಿ ಮಾಡೋ ಸಮಯದಲ್ಲಿ. ಇದೇ ನೀರನ್ನು ನೀವು ಮನೆಯಲ್ಲಿ ಕೈಗೆ ಹಾಕ್ಕೊಂಡು ಎಲ್ಲ ಮೂಲೆಗಳಿಗೆ, ಮನೆಯ ಎಲ್ಲ ಮೂಲೆಗಳಿಗೆ ಮಂತ್ರವನ್ನು ಹೇಳಿಕೊಂಡು, ನರಸಿಂಹಸ್ವಾಮಿಯ ಒಂದು ಮಂತ್ರ ಏನು ಹೇಳಿದ್ದೀನಿಲ್ಲ ಅದನ್ನು ಹೇಳ್ಕೊಂಡು ಮನೆ ಎಲ್ಲ ಒಂದು ಮೂಲೆಗಳಿಗೆ ಚುಮ್ಕಿಸೋವಂಥದ್ದು. ಸೊ ಅಲ್ಲೆಲ್ಲ ನರಸಿಂಹಸ್ವಾಮಿಯ ಒಂದು ಶಕ್ತಿ ಮನೆಗೆ ಬರುತ್ತೆ. ಅಲ್ಲಿ ಯಾವುದೇ ದುಷ್ಟ ಶಕ್ತಿಗಳಿದ್ರೂ ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಯಾವ ವ್ಯಕ್ತಿಗೆ ಈ ರೀತಿ ತೊಂದರೆ ಆಗಿದೆ ಅವರಿಗೆ ಆ ನೀರನ್ನು ಕೊಡಿಸಿ, ಅದನ್ನು ಬಿಟ್ಟು ಕೂಡ ನೀವು ಮನೆಯಲ್ಲಿ ಆ ನೀರನ್ನು ಮಂತ್ರ ಜಪ ಮಾಡಿ ಇಟ್ಕೊಳ್ಬೋದು. ಮನೆಯವರೆಲ್ಲರೂ ಕುಡಿತಕ್ಕಂಥದ್ದು ಒಳ್ಳೆಯದು. ಇದು ಒಂದು ವಿಧಾನ. ತಪ್ಪದಲ್ಲೇ ಎಷ್ಟು ಮಂಗಳವಾರ ಬೇಕಾದ್ರೂ ಹೋಗಿ ಏನು ಅರ್ಚನೆಯನ್ನು ಮಾಡಿಸಿರ್ತೀರ ಕುಂಕುಮ, ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ಕುಂಕುಮನ ಆ ವ್ಯಕ್ತಿಗೆ ಮನೆಯವರೆಲ್ಲರೂ ಹಚ್ಕೊಳ್ತಾ ಬಂದರೆ, ಒಂದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವ ಇದ್ರೂ
ಹೊರಟೋಗುತ್ತೆ. ಎರಡನೇ ವಿಧಾನ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ, ಯಾವುದಾದ್ರೂ ಆಗಲಿ, ಮಹದೇಶ್ವರ ಅದು ಇದು ಯಾವುದೇ ಆಗಲಿ, ಶಿವಲಿಂಗ ಇರ್ತಕ್ಕಂಥ ಜಾಗ ಅಮಾವಾಸ್ಯೆ ದಿವಸ ಹೋಗಿ ಬಿಲ್ವ ಪತ್ರೆಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಆ ಬಿಲ್ವ ಪತ್ರೆಯನ್ನು ತೊಗೊಂಡು ಬರಬೇಕು. ಸ್ವಲ್ಪ ಜಾಸ್ತಿಯನ್ನೇ ತೊಗೊಂಡೋಗಿ ಬಿಲ್ಪತ್ರೆಯನ್ನು, ಆ ಬಿಲ್ಪತ್ರೆಯನ್ನು ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಆ ನಂತರ ಅದನ್ನು ಮನೆಗೆ ತರಬೇಕು. ಎಲ್ಲ ಸದಸ್ಯರು ಕೂಡ ತಲೆದಿಂಬಿನ ಅಡಿಯಲ್ಲಿ ಒಂದೊಂದು ಬಿಲ್ವಪತ್ರೆಯ ಎಲೆಯನ್ನು ಇಟ್ಕೊಳ್ತಕ್ಕಂಥದ್ದು. ಸೊ ಬಿಲ್ವಪತ್ರೆಯ ಒಂದು ಎಲೆಯನ್ನು ಎಲ್ಲ ಮನೆಯ ಸದಸ್ಯರು ತಲೆದಿಂಬಿನ ಅಡಿಯಲ್ಲಿ ಇಟ್ಕೊಂಡಾಗ ಯಾವುದೇ ದುಷ್ಟಶಕ್ತಿಗಳ ಒಂದು ಪ್ರಭಾವ ಆ ಮನೆಯ ಸದಸ್ಯರಿಗೆ ಆಗಲ್ಲ. ಜೊತೆಗೆ ಪ್ರಮುಖವಾಗಿ ಅರ್ಚನೆ ಮಾಡಿಸಿ ತಂದಿರ್ತಕ್ಕಂಥ ಬಿಲ್ವಪತ್ರೆ ಸ್ವಲ್ಪ ಜಾಸ್ತಿಯೇ ಇಸ್ಕೊಂಡು ಬನ್ನಿ, ನೀವು ಜಾಸ್ತಿನೇ ತೊಗೊಂಡೋಗಿ ಅದನ್ನು ತೋರಣದ ರೀತಿಯಲ್ಲಿ ಕಟ್ಟಿ ಮನೆಯ ಹೊರಗಡೆ ಹಾಕಿ. ಯಾವುದೇ ಶಕ್ತಿಗಳು ಅದನ್ನು ಮೀರಿ ಪ್ರವೇಶ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರಲ್ಲಿ ಶಿವ ಲಯಕಾರಕ ಮತ್ತು ಅಳಿಸ್ತಕ್ಕಂಥದ್ದು. ಸೊ ಅದಕ್ಕೆ ಯಾರಾದರೂ ಕಾಲವಾದಾಗ ಅಂದರೆ ತೀರಿ ಹೋದಾಗ ಶಿವ ಗಣಾರಾಧನೆ ಅಂತ ಹಾಕ್ಸಿರ್ತಾರೆ ಕೆಲವು ಕಡೆ, ಇನ್ವಿಟೇಷನಲ್ಲಿ ನೋಡಿರ್ತೀರ. ಏನು ಅದು ಅಂದರೆ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ಆ ಒಂದು ಸಂಪ್ರದಾಯದವರು ಶಿವ ಗಣಾರಾಧನೆ, ಶಿವನ ಗಣಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ವಾಪಸ್ಸು ಶ್ರಾದ್ದ ಅಂತ ಹೇಳಿ. ಸೊ ಅದರ ಒಂದು ಶಕ್ತಿ ಇರ್ತಕ್ಕಂಥದ್ದು ಯಾರಲ್ಲಿ? ಶಿವನಲ್ಲಿ. ಮಾಡ್ತಕ್ಕಂಥ ದಿನ ಯಾವುದು? ಅಮಾವಾಸ್ಯೆ ದಿವಸ ಶಿವನ ದೇವಸ್ಥಾನದಲ್ಲಿ. ಆಮೇಲೆ ಈ ತೋರಣವನ್ನು ಕಟ್ಟುವಂಥ ಸಮಯದಲ್ಲಿ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಹೇಳ್ತಾ ತೋರಣವನ್ನು ಕಟ್ಟಿ ಮನೆ ಹೊರಗಡೆ ಹಾಕಿ ಮತ್ತೊಂದು ಅಮಾವಾಸ್ಯೆ ಬರೋವರೆಗೂ ಹಾಗೇ ಇರಲಿ. ಆ ಅಮಾವಾಸ್ಯೆ ಹಿಂದಿನ ದಿವಸ ಅದನ್ನು ತೆಗೆದು ಎಲ್ಲರ ತುಳಿದೇ ಇರೋ ಜಾಗಕ್ಕೆ ಹಾಕಿ, ಜೊತೆಗೆ ಹೊಸ ತೋರಣವನ್ನು ಮತ್ತೆ ಅಮಾವಾಸ್ಯೆ ದಿವಸ ಮಾಡ್ತಾ ಬನ್ನಿ. ನಿರಂತರವಾಗಿ 3 ರಿಂದ 6 ತಿಂಗಳು ಈ ಎರಡೂ ಪ್ರಯೋಗಗಳನ್ನ ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ಚೇಂಜಸ್ ಆಗಿಲ್ಲ ಅಂದರೆ ಕೇಳಿ. ಜೊತೆಗೆ ಬಿಲ್ವ ಪತ್ರೆಯನ್ನು ಕೂಡ ನೀರಿನಲ್ಲಿ ಅದ್ದಿ ಮನೆಯ ಎಲ್ಲ ಮೂಲೆಗಳಿಗೆ ಪ್ರೋಕ್ಷಣೆ ಮಾಡ್ತಾ ಬಂದರೆ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಹೇಳ್ತಾ ಬಂದರೆ ಯಾವುದೇ ಶಕ್ತಿಗಳಿದ್ರೂ, ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್, ಯಾವುದೇ ಆತ್ಮದ ಕಾಟ ಇದ್ರೂ ಕಂಪ್ಲೀಟಾಗಿ ಹೊರಟೋಗುತ್ತೆ. ತಪ್ಪುದಲ್ಲೇ ಇರೋ ಉಪಯೋಗನ ಮಾಡ್ಕೊಳ್ಳಿ, ಬಹಳಷ್ಟು ಚೇಂಜಸ್ ಆಗುತ್ತೆ. ಇದರ ಅನುಭವ ನಿಮಗೆ ಮಂತ್ರ ಹೇಳಿದಾಗ, ಮನೆಗೆ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಿದಾಗ ಮಂತ್ರವನ್ನು ಹೇಳಿಕೊಂಡು, ಜೊತೆಗೆ ಶಿವನ ಒಂದು ಶಕ್ತಿಯನ್ನು ಮನೆಗೆ ತಂದು ತೋರಣದ ರೂಪದಲ್ಲಿ ಕಟ್ಟಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದಿಷ್ಟು ಯಾವುದೇ ರೀತಿಯಾದ ಆತ್ಮದ ಕಾಟ, ಬ್ಲ್ಯಾಕ್ ಮ್ಯಾಜಿಕ್ ಏನೇ ಇದ್ರೂ ಕೂಡ ಇದನ್ನು ಮಾಡಿ ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.